ಮೊಗನೂರು ಗ್ರಾಮದಲ್ಲಿ ಬಸವತೀರ್ಥ ವಿದ್ಯಾಪೀಠ ಶಿಕ್ಷಣ ಸಂಸ್ಥೆ ಹಳ್ಳಿ ಕೆಡಬಿ ವತಿಯಿಂದ ರಾಷ್ಟ್ರೀಯ ಸೇವಾ ಯೋಜನೆ ವಿಶೇಷ ಶಿಬಿರ. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಹಳ್ಳಿ ಕೆಡಬಿ ಬಸವತೀರ್ಥ ವಿದ್ಯಾಪೀಠ ಪದವಿ ಪೂರ್ವ ಮಹಾವಿದ್ಯಾಲಯದಿಂದ ದತ್ತು ಪಡೆದ ಮೊಗನೂರು ಗ್ರಾಮದಲ್ಲಿ ರಾಷ್ಟ್ರೀಯ ಸೇವಾ ಯೋಜನಾ ವಿಶೇಷ ಶಿಬಿರ ಸಮಾರೋಪ ಸಮಾರಂಭ ನಡೆಯಿತು. ಇದೇ ವೇಳೆ ಮಾತನಾಡಿದ ಬಸವತೀರ್ಥ ವಿದ್ಯಾಪೀಠದ ಕೇಂದ್ರ ಸಮಿತಿಯ ಕಾರ್ಯಾಧ್ಯಕ್ಷ ಕೇಶವರಾವ್ ಮಹಾರಾಜ್, ವಿದ್ಯಾರ್ಥಿಗಳು ಶಿಕ್ಷಣ ಜೊತೆಗೆ ಸೇವಾ ಮನೋಭಾವ ಬೆಳೆಸಿಕೊಳ್ಳಲು ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರ ಸಹಕಾರಿಯಾಗಿದೆ ಎಂದು ಹೇಳಿದರು. ವಿದ್ಯಾರ್ಥಿಗಳು ಛಲ ಉತ್ಸಾಹದಿಂದ ಅಧ್ಯಯನ ಮಾಡಿದರೆ ಸಾಧನೆ ಮಾಡಲು ಸಹಾಯವಾಗುತ್ತದೆ. ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿರ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಹಾಗೂ ಸೇವಾ ಮನೋಭಾವನೆ ಒಡಮೂಡಿಸಲು ಸಹಕಾರಿಯಾಗಲಿದ್ದು, ಮಕ್ಕಳು ಇದರ ಸದುಪಯೋಗ ಪಡೆದುಕೊಳ್ಳಲು ಕರೆ ನೀಡಿದರು. ಪರಿಸರ ವಾಹಿನಿ ಅಧ್ಯಕ್ಷ ಶೈಲೇಂದ್ರ ಕಾವಡಿ ಮಾತನಾಡಿ, ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣ ಕಲಿಯುವುದರ ಜೊತೆಗೆ ಮರ ಗಿಡ ಬೆಳೆಸಿ ಮಣ್ಣಿನ ಸಂರಕ್ಷಣೆಗೆ ಗಮನ ಹರಿಸಬೇಕೆಂದು ಸಲಹೆ ನೀಡಿದರು. ಬಸವತೀರ್ಥ ವಿದ್ಯಾಪೀಠ ಸ್ಥಳೀಯ ಸಮಿತಿ ಅಧ್ಯಕ್ಷ ಸೋಮಯ್ಯ ಹಿರೇಮಠ್, ಮೊಗನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರು ಅರುಣ್ ಭಂಡಾರಿ, ಪ್ರಮುಖರಾದ ಶರಣಪ್ಪ ಪೊಲೀಸ್ ಪಾಟೀಲ, ಅಜಯ್ ಸಿಂಗ್ ಠಾಕೂರ್, ಡಾಕ್ಟರ್ ಕರುಣಾ ತಂಬಾಕಿ ಉಪಸ್ಥಿತರಿದ್ದರು. ಬಿಟಿವಿಪಿ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯ ಮಸ್ತಾನ ಪಟೇಲ್ ಸ್ವಾಗತಿಸಿದರು. ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮಾಧಿಕಾರಿ ನರೇಂದ್ರ ಪಾಟೀಲ ನಿರೂಪಿಸಿದರು. ಉಪನ್ಯಾಸಕ ಬಸವರಾಜ್ ಜಿರಕುಂಟೆ ವಂದಿಸಿದರು. ಬಸವತೀರ್ಥ ವಿದ್ಯಾಪೀಠದ ಶಿಬಿರಾರ್ಥಿಗಳು ಹಾಗೂ ಮೊಗನೂರು ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಸುಮಾರು 43 ವರ್ಷದಿಂದ ನಮ್ಮ ಹಿರಿಯರೇನಪ್ಪ ಅಂದ್ರೆ ಇವತ್ತೇನಪ್ಪ ಅಂದ್ರೆ ಕೌಟಾ ಶ್ರೀಗಳ ಅಧ್ಯಕ್ಷತೆಯಲ್ಲಿ ಇವತ್ತು ಅಗಡಿಯವರಾಗ್ಲಿ, ತಂಬಾಕಿಯವರಾಗ್ಲಿ, ಪ್ರಕಾಶ್ ರಾಜೇಶ್ವರ ಆಗ್ಲಿ, ಹುಚ್ಚೆಯವರಾಗ್ಲಿ, ಸಿರಮುಂಡಿಯವರಾಗ್ಲಿ, ಇವತ್ತ ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಈ ಬಸವತೀರ್ಥ ವಿದ್ಯಾಪೀಠ ನಮ್ಮ ಗ್ರಾಮೀಣ ಭಾಗದಲ್ಲಿ ಕಟ್ಟಬೇಕು. ಹೈದರಾಬಾದ್ ಕರ್ನಾಟಕದಲ್ಲಿ ಅವಾಗ ಇವತ್ತು ಕಲ್ಯಾಣ ಕರ್ನಾಟಕ ಏನಾಗ್ಯದ ಗೊತ್ತೇನಪ್ಪ ಅಂದ್ರೆ ಎಜುಕೇಶನ್ ಹಿಂದಿದ್ದೀವಿ. ಶ್ರೀಮಂತರ ಮಕ್ಕಳು ದೊಡ್ಡ ದೊಡ್ಡ ಊರಿಗೆ ಹೋಗೇನಪ್ಪ ಅಂದ್ರೆ ಕಲಿಬಹುದು. ಬಡ ಮಕ್ಕಳಿಗೆ ಕನ್ನಡನಲ್ಲಿ ಕಡಿಮೆ ಫೀಸ್ ಸ್ಟ್ರಕ್ಚರ್ನಲ್ಲಿ ಅಂದ್ರೆ ಅವರಿಗೆ ಒಂದು ಆಗ್ತಕ್ಕಂಥ ಫೀಸ್ ಸ್ಟ್ರಕ್ಚರ್ನಲ್ಲಿ ಒಳ್ಳೆಯ ಲಕ್ಷಾವಧಿ ಕೊಟ್ಟು ಕಲಿತಂತ ಸ್ಕೂಲಿಂದ ಎಜುಕೇಶನ್ ಸಿಗಬೇಕು ಅಂತಕ್ಕಂಥ ಸಂಕಲ್ಪ ಇದು ಬಸವತೀರ್ಥ ವಿದ್ಯಾಪೀಠ ಇವತ್ತು ಪ್ರಾರಂಭ ಆಯ್ತು. ಪ್ರಾರಂಭ ಮಾಡೋದು ಸಹಜಿಕದ, ಆದರೆ ಇದು ಕಾರ್ಯರೂಪದಲ್ಲಿ ಬರಬೇಕಾದ್ರೆ ಅನೇಕ ತೊಂದರೆಗಳಿದ್ವು. ಹಳಿಕೆಣ್ಣಲ್ಲಿ ಮೊದಲು ಬಂದಾಗ ನಾನು ಅವಾಗೇನಪ್ಪ ಅಂದ್ರೆ ಮೀಟಿಂಗ್ ನಲ್ಲಿ ಹೋಗಿದ್ದೆ. ನಮ್ಮವರಿಗೆಲ್ಲ ಹಿರಿಯರಿಗೆ ಬೈದು, ಎಷ್ಟು ಮಂದಿ ಸಂಸ್ಥೆ ನಡೆಸ್ತೀವಿ, ಈ ಮಾಲ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸಂಸ್ಥೆಗಳು ಇರ್ತಾವ, ಸರ್ಕಾರಿ ಶಾಲೆನೇ ಚಲೋ, ನೀವೇನಪ್ಪ ಮಾಡಬೇಡ್ರಿ ಅಂತ. ಆದ್ರೆ ಇವತ್ತು ಕೌಟಾ ಶ್ರೀಗಳು ಹೇಳಿದ್ರು, ಇಲ್ಲ, ನಾವು ಗ್ರಾಮೀಣ ಭಾಗದಲ್ಲಿ ಒಳ್ಳೆಯ ಎಜುಕೇಶನ್ ಕೊಡಬೇಕು, ಬಡ ಮಕ್ಕಳಿಗೆ ಕೊಡ್ಬೇಕಂತಕ್ಕಂಥ ಸಂಕಲ್ಪ ಬಂದಿದ್ದೇವೆ, ನಾವು ಮಾಲ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬಂದಿಲ್ಲ. ಇವತ್ತೇನಪ್ಪ ಅಂದ್ರೆ ಇಷ್ಟು ಹೆಮ್ಮರವಾಗಿ 43 ವರ್ಷದ ನಂತರ ಇರ್ತಕ್ಕಂಥ ಆಡಳಿತ ಮಂಡಳಿ, ಸ್ಥಳೀಯ ಆಡಳಿತ ಮಂಡಳಿ ಇರ್ತಕ್ಕಂಥ 100 ರೂಪಾಯಿನೂ ನನಗೆ ಅನಿಸ್ತದ 3-4 ತಿಂಗಳು ನಾವು ಟೀಚರ್ಸಿಗೆ ಏನಪ್ಪ ಅಂದ್ರೆ ಪಗಾರ ಕೊಡ್ತಿದ್ದಿಲ್ಲ. ರೂಪಾಯಿ 2 ರೂಪಾಯಿ 5 ರೂಪಾಯಿ ಫೀಸ್ ಕೊಟ್ಟರು ಮಕ್ಕಳು ಏನಪ್ಪ ಅಂದ್ರೆ ಕೊಡ್ತಾ ಇದ್ದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಶಾಲೆ ಒಂದೊಂದು ರೂಪಾಯಿ ಅದರಲ್ಲಿ ಉಳಿಸಿ ಇವತ್ತು ಕೋಟ್ಯಾವಧಿ ರೂಪಾಯಿ ಬಿಲ್ಡಿಂಗ್ ಏನಪ್ಪ ಅಂದ್ರೆ ನಮ್ಮ ಸಿಬ್ಬಂದಿ ವರ್ಗ ಏನಪ್ಪ ಅಂದ್ರೆ ತಯಾರು ಮಾಡಿ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮನಾಬಾದ್. ಹುಮನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU, 10 ಬೆಡ್ಸ್,
PICU 6 ಬೆಡ್ಸ್, ಡಿಪ್ಯಾಕ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ ಪೊಲೀಸ್ ಠಾಣೆ ಹಿಂದುಗಡೆ ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.